ಇಲ್ಲಿ ನಮ್ಮ ಅಜ್ಜಿ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ಲಾಸ್ಟಿಗೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಊರಿಗೆ ಬಂದು ಎಲ್ಲರೂ ಉಪ್ಪಿಟ್ಟು ಸಖತ್ತಾಗಿ ಬ್ಯಾಟಿಂಗ್ ಮಾಡಿಕೊಂಡು ಹೊರಗೆ ಒಂದು ರೌಂಡ್ ತಿರ್ಗಾಡ್ಕೊಂಬರೋಣ ಅಂತ ಹೋಗಿದ್ದೆ. ಆವಾಗ ಮಜ್ಲು ನನಗೆ ಕಣ್ಣಿಗೆ ಕಾಣಿಸ್ತು. ಇಲ್ಲಿ ಅವ್ರ ಮನೆ ಹಿರಿಯರು ಯಾರು ಇರ್ತಾರೋ ಅವ್ರನ್ನ ಫೋಟೋಸ್ ಆ ಥರ ಇಟ್ಬಿಟ್ಟು ಆ ಥರ ಎಲ್ಲ ಇದು ಮಾಡ್ತಿರ್ತಾರೆ. ಅಲ್ಲಿ ನೋಡಿದ್ರೆ ನಮ್ಮ ಅಪ್ಪಪ್ಪವ್ರ ಮಗ ಇಲ್ಲಿ ಎತ್ನ ಹಿಡ್ಕೊಂಡು ನಿಂತಿದ್ದಾನೆ. ಅವನೇ ಅಷ್ಟು ಉದ್ದ ಇಲ್ಲ, ಅವ್ನು ಹಿಡ್ಕೊಂಡಿದ್ದಾನೆ ಅಂತ ಮಾತಾಡ್ಕೊತಿದ್ವಿ. ಆಮೇಲೆ ಹಳೆ ಫೋಟೋಸ್ ಎಲ್ಲ ಸಿಕ್ಕಿದ್ವು. ಹಳೆ ಫೋಟೋಸ್ ಎಲ್ಲ ನೋಡಿಕೊಂಡು ಯಾರ್ಯಾರು ಹೇಗಿದ್ದಾರೆ ಇವಾಗ ಆ ಕಾಲದಲ್ಲಿ ಹೆಂಗಿದ್ರು ಅಂತ ಎಲ್ಲ ನೋಡ್ತಿದ್ವಿ. ಅದೇ ಟೈಮ್ಗೆ ಈರ್ಗಾರ್ ಕೂಡ ಬಂದರು. ಹೋಗಿ ಅವ್ರನ್ನೂ ಕಾಲಿಗೆ ಬಿದ್ದುಬಿಟ್ಟು ಬಂದ್ವಿ, ಆಶೀರ್ವಾದ ತೊಗೊಂಡು ಬಂದ್ವಿ. ಅಲ್ಲೊಂದು ಚಿಂತೆ ಆದರೆ ಇಲ್ಲಿ ಪಾಪ ಎಕ್ಸಾಮ್ ಇರೋದ್ರಿಂದ ನನ್ನ ಫ್ರೆಂಡು ಕೂತ್ಕೊಂಡು ಓದ್ತಾ ಇದ್ದಾಳೆ. ಅವರು ಕಾಮರ್ಸ್ ಆಗಿರೋದ್ರಿಂದ ಅವ್ರಿಗೆ ಇವಾಗ ಎಕ್ಸಾಮ್ಸ್ ಇತ್ತು. ಆಮೇಲೆ ಇಲ್ಲಿ ಡಿಲೆವರಿನಾ, ಈ ಹಳ್ಳೀಲಿ ಹೆಂಗೆ ಡಿಲೆವರಿ ಅಂತ ನೋಡ್ತಿದ್ರೆ ನನ್ನ ಫ್ರೆಂಡು ಅವಳು ಏನೋ ಕಂಡೀಷ್ನರ್ ಬೇಕಂತ ಆರ್ಡ್ರ್ ಮಾಡ್ಕೊಂಡಿದ್ಲು. ಅದ್ರದ್ದು ಒಂದು ಅನ್ಪ್ಯಾಕಿಂಗ್ ಮಾಡಿದ್ವಿ. ನೋಡಿ ಈ ಥರನೇ ಎಲ್ಲರೂ ಆಶೀರ್ವಾದ ತೊಗೊಂಡು ಬರ್ತಾರೆ ಈರ್ಗಾರ್ ಹತ್ರ ಹೋಗಿ. ಅದಾದಮೇಲೆ ಬಂಡಿ ಕಟ್ಟೋಕ್ಕೋಸ್ಕರ ತೊಗೊಂಡೋಗೋದು ನೋಡಿ ನಾವು ಊಟ ಮಾಡೋಣ ಬನ್ನಿ ಅಂತ ಅಂದ್ಬಿಟ್ಟು ನಮ್ಮ ತಂಗಿಗೆಲ್ಲ ಕಸಿನ್ಸ್ ಎಲ್ಲ ಕರ್ಕೊಂಬಂದ್ಬಿಟ್ಟು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಎಲ್ಲರೂ ಸೇರಿ ಫನ್ ಮಾಡಿಕೊಂಡು ಊಟ ಮಾಡಿ ಮುಗಿಸಿ ನೆಕ್ಸ್ಟು ನಾವು ಬಂಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಊಟ ಮಾಡಿದ್ವಿ. ನಮ್ಮ ಅಜ್ಜಿ ಫಸ್ಟ್ ಟೈಮ್ ಮಾಡಿದ್ದು ಗೋಧಿ ಹುಗ್ಗಿ. ಇದು ಈ ಹಬ್ಬದ ಸ್ಪೆಷಲು. ಹಾಗಾಗಿ ಇದನ್ನು ಊಟ ಮಾಡಿಕೊಂಡು ಇವತ್ತಿನ ಡೇನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.